ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ದೇಶಕ್ಕೆ 3500 ವರ್ಷಗಳ ಇತಿಹಾಸ ಇದ್ದರೆ ನಮ್ಮ ಕನ್ನಡ ಭಾಷೆಗೆ 2500 ವರ್ಷಗಳ ಇತಿಹಾಸ ಉಂಟು. ಈ 2500 ವರ್ಷಗಳ ಆದಿಯಿಂದ ಇಂದಿನವರೆಗೆ ಕನ್ನಡ ನಡೆದು ಬಂದ ದಾರಿ, ಅದರ ಸಂಕ್ಷಿಪ್ತ ಪರಿಚಯ ಆದರೂ ನಮಗೆ ಇರಲೇಬೇಕಲ್ವ. ಹಾಗಾಗಿ ಪ್ರತಿ ಶುಕ್ರವಾರ ಕನ್ನಡಿಗ ಕರ್ನಾಟಕದ ಬಗ್ಗೆ ಒಂದು ವಿಶೇಷವಾದ ಸಂಚಿಕೆಯನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ತಾವೆಲ್ಲ ನೋಡಿದ್ದೀರಿ, ಮೆಚ್ಚಿಕೊಂಡಿದ್ದೀರಿ. ನಮ್ಮ ಆಸೆ ಏನು ಅಂದರೆ ನೀವು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ. ಬಹಳ ಸರಳ ಭಾಗಿಯಾಗೋದು, ಮತ್ತೇನೂ ಮಾಡಬೇಕಾಗಿಲ್ಲ. ನಿಮ್ಮ ಹೆಸರು, ವಯಸ್ಸು, ಊರು, ವಿದ್ಯಾಭ್ಯಾಸ ಹಾಗೂ ಹವ್ಯಾಸ ಇದಿಷ್ಟು ಮಾಹಿತಿಯನ್ನು ಬರೆದು ನಮಗೆ ಕಳುಹಿಸಿಕೊಡಬೇಕು. ಎಲ್ಲಿಗೆ ಕಳುಹಿಸಿಕೊಡಬೇಕು ಆ ವಿವರವನ್ನು ಕೊಡ್ತೇನೆ, ದಯವಿಟ್ಟು ಗುರುತು ಹಾಕ್ಕೊಳ್ಳಿ. ನಮ್ಮ ವಿಳಾಸ: ಕಾರ್ಯಕ್ರಮ ಮುಖ್ಯಸ್ಥರು, ಕನ್ನಡ ವಿಶೇಷ ಸಂಚಿಕೆ, ಥಟ್ ಅಂತ ಹೇಳಿ ವಿಭಾಗ, ದೂರದರ್ಶನ ಕೇಂದ್ರ, ಬೆಂಗಳೂರು 560006. ಈ ವಿಳಾಸಕ್ಕೆ ಒಂದು ಪೋಸ್ಟ್ ಕಾರ್ಡನ್ನು ಬರೆದರೆ ಸಾಕಾಗುತ್ತೆ. ಮುಖ್ಯವಾಗಿ ನಿಮ್ಮ ಮೊಬೈಲ್ ನಂಬರ್ ಬರೀಬೇಕು, ಅದನ್ನು ಮರಿಬೇಡಿ. ಮೊಬೈಲ್ ನಂಬರ್ ಬರೆದರೆ ಆ ನಂಬರಿಗೆ ನಾವು ಕರೆಯನ್ನು ನೀಡಿ ನಿಮ್ಮನ್ನು ಆಹ್ವಾನಿಸ್ತೇವೆ. ಹಾಗೆಯೇ ತಾವು ಮಿಂಚಂಚೆಗೂ ಸಹ ತಮ್ಮ ಮಾಹಿತಿಯನ್ನು ಕಳಿಸ್ಕೊಡಬಹುದು. ನಮ್ಮ ಮಿಂಚಂಚೆ ಥಟ್ ಅಂತ ಹೇಳಿ 2023@gmail.com ಕಳಿಸ್ಕೊಡ್ತೀರಿ ಅಲ್ವಾ? ಕಾಯ್ತಾ ಇರ್ತೇವೆ ನಿಮ್ಮ ಪತ್ರಕ್ಕೆ, ನಿಮ್ಮ ಮಿಂಚಂಚೆಗೆ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ: ನನ್ನ ಹೆಸರು ಮಧುಕುಮಾರಿ GS ಅಂತ. ನಾನು ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಕತೆ ಪುಸ್ತಕಗಳನ್ನು ಓದೋದು ನನ್ನ ಹವ್ಯಾಸ. ತುಂಬ ಸಂತೋಷ ಮಧುಕುಮಾರಿ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ: ನಮಸ್ಕಾರ ಸರ್, ನನ್ನ ಹೆಸರು ಚಂದ್ರಿಕಾ ಅಂತ. ಚಂದ್ರಿಕಾ R. ನಾನು ಬೆಂಗಳೂರಿನಿಂದ ಬಂದಿದ್ದೇನೆ. ನಾನು ಕೂಡ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಬಂದು ಸಂಗೀತ ಕೇಳೋದು ಮತ್ತು ಪುಸ್ತಕಗಳನ್ನು ಓದುವಂಥದ್ದು. ಚಂದ್ರಿಕಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ನಮ್ಮ ಮೂರನೆಯ ಸ್ಪರ್ಧಿ: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉಷಾ BA. ನಾನು ಕೂಡ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಬಂದು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡ್ತಕ್ಕಂಥದ್ದು ಮತ್ತು ಪುಸ್ತಕಗಳನ್ನು ಓದ್ತಕ್ಕಂಥದ್ದು. ಉಷಾ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನೀವು ಮೂವರೂ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಲೋಕ ಸಮೀಕ್ಷೆ, ವಿ ಸೀತಾರಾಮಯ್ಯ ಅವರು ಬರೆದಿರುವಂಥ ಪುಸ್ತಕ. ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಪಂಪನು ತನ್ನ ಕಾವ್ಯದ ಭಾಷೆಯನ್ನು ಯಾವುದಕ್ಕೆ ಹೋಲಿಸಿದ್ದಾನೆ? ಆಯ್ಕೆಗಳನ್ನು ನೋಡೋಣ. ಪುಲಿಗೆರೆಯ ತಿರುಳು ಕನ್ನಡ, ನವಲಗುಂದದ ನವಕನ್ನಡ, ಬನವಾಸಿಯ ಬನಿ ಕನ್ನಡ. ಬಜರುತ್ತಿದ್ದಾರೆ ಉಷಾ ಅವರು. ಬನವಾಸಿಯ ಬನಿ ಕನ್ನಡ. ಆಯ್ಕೆ 4. ವೆಂಗಿಮಂಡಲದ ಪ್ರಚಂಡ ಕನ್ನಡ. ಹೇಳಿ ಮಧುಕುಮಾರಿ. ಪುಲಿಗೆರೆಯ ತಿರುಳು ಕನ್ನಡ. ಆಯ್ಕೆ 1. ಉತ್ತರವನ್ನು ನೋಡೋಣ. ಪುಲಿಗೆರೆಯ ತಿರುಳು ಕನ್ನಡ ಅನ್ನೋದು ಸರಿಯಾದ ಉತ್ತರ. ಲೋಕ ಸಮೀಕ್ಷೆ ಎನ್ನುವ ಈ ಒಂದು ಪುಸ್ತಕವನ್ನು ಮಧುಕುಮಾರಿ ಅವರಿಗೆ ಕೊಟ್ಟಿದ್ದೇವೆ. ಕೃಷ್ಣ ಮತ್ತು ಗೋದಾವರಿ ನಡುವೆ ಇದ್ದಂಥ ನಾಡು ಏನಿದೆ ಅದು
ವೆಂಗಿಮಂಡಲ ಅಂತ ಪ್ರಸಿದ್ಧವಾಗಿತ್ತು. ಆ ವೆಂಗಿಮಂಡಲದಲ್ಲಿ ವೆಂಗಿಪಳು ಅಂತ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಶ್ರೀವತ್ಸ ಗೋತ್ರ, ಈ ಗೋತ್ರದಲ್ಲಿ ಹುಟ್ಟಿದ ಬ್ರಾಹ್ಮಣ ಅಭಿರಾಮ ದೇವರಾಯ ಅನ್ನೋದು ಪೂರ್ಣ ಹೆಸರು. ಇದು ಪಂಪನ ತಂದೆ ಹೆಸರು. ಇವನು ಬ್ರಾಹ್ಮಣ ಧರ್ಮವನ್ನು ಬಿಟ್ಟು ಜೈನ ಧರ್ಮವನ್ನು ಸ್ವೀಕರಿಸ್ತಾನೆ. ಬನವಾಸಿಯಲ್ಲಿ ಬಂದು ನೆಲೆಸ್ತಾನೆ. ಈ ಪುಲಿಗೆರೆಯ ಸುತ್ತಮುತ್ತಲೂ ಇದ್ದಂಥ ಪ್ರದೇಶದಲ್ಲಿ ಜನ ಯಾವ ತಿರುಳು ಕನ್ನಡವನ್ನು ಮಾತಾಡ್ತಾ ಇದ್ದರು, ಆ ಕನ್ನಡವನ್ನು ಬಳಸಿಕೊಂಡು ತನ್ನ ಕಾವ್ಯವನ್ನು ರಚಿಸಿದ್ದೇನೆ ಅನ್ನೋ ಮಾತನ್ನು ಹೇಳಿದ್ದಾನೆ. ಮುಂದಿನ ಪುಸ್ತಕ ದಡವ ನೆಕ್ಕಿದ ಹೊಳೆ, ರಂಗಪಯಣದ ಕಥನ. ಡಾಕ್ಟರ್ ಶ್ರೀಪಾದ ಭಟ್ ಅವರು ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಕರ್ನಾಟ, ಕುಂತಳ, ಲಾಟ, ಕರಹಾಟ, ವನವಾಸ, ತುಳುವ, ಆಳ್ವಖೇಡ, ಗೋಮಾಂತಕ, ಕೊಂಕಣ, ಪುನ್ನಾಟ ಮತ್ತು ವೆಂಗಿಮಂಡಲ ಇವೆಲ್ಲ ಇಂದಿನ ಕರ್ನಾಟಕದ ಬೇರೆ ಬೇರೆ ಭಾಗಗಳು ಆಗಿದ್ವು ಒಂದು ಕಾಲದಲ್ಲಿ. ಈ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಒಂದು ಸಮಗ್ರ ನಾಡನ್ನು ರೂಪಿಸಿದವರು ಯಾರು ಅಂತ ತಿಳ್ಕೋಬೇಕಾಗಿದೆ. ಯಾರ ಕಾಲದಲ್ಲಿ ಈ ಭಾಗಗಳೆಲ್ಲ ಒಂದಾದವು ಅಂತ ತಿಳ್ಕೋಬೇಕು. ಆಯ್ಕೆಗಳನ್ನು ನೋಡೋಣ. ಅಮೋಘ ವರ್ಷ ನೃಪತುಂಗ, ಇಮ್ಮಡಿ ಪುಲಿಕೇಶಿ, ಇಮ್ಮಡಿ ಕೀರ್ತಿವರ್ಮ, ಕಾಕುಸ್ಥವರ್ಮ. ಮೊದಲಿಗೆ ಮಧುಕುಮಾರಿ, ಆನಂತರ ಉಷಾ. ಇಮ್ಮಡಿ ಪುಲಿಕೇಶಿ. ಇಮ್ಮಡಿ ಪುಲಿಕೇಶಿ ಆಯ್ಕೆ 2. ಉಷಾ. ಅಮೋಘ ವರ್ಷ ನೃಪತುಂಗ. ನೃಪತುಂಗ ಉತ್ತರವನ್ನು ನೋಡೋಣ. ಇಮ್ಮಡಿ ಪುಲಿಕೇಶಿ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಕೊಟ್ಟವರು ಮಧುಕುಮಾರಿ. ದಡವನ್ನೆಕ್ಕಿದ ಹೊಳೆ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ನಮಗೆಲ್ಲ ಗೊತ್ತಿರೋ ಹಾಗೆ ಕಾವೇರಿಯಿಂದ ಹಿಡಿದು ನರ್ಮದಾ ನದಿಯವರೆಗೆ ಕನ್ನಡ ನಾಡನ್ನು ವಿಸ್ತರಿಸಿದವನು ಮೊದಲ ಬಾರಿಗೆ ಇಮ್ಮಡಿ ಪುಲಿಕೇಶಿ. ಹಾಗಾಗಿ ಈ ಸಣ್ಣ ಪುಟ್ಟ ಭೂಭಾಗಗಳು ಏನಿದ್ದವೋ ಅವೆಲ್ಲವೂ ಸಹ ಕರ್ನಾಟಕದಲ್ಲಿ ಒಂದಾಗುತ್ತೆ. ಅಂದರೆ ಇಮ್ಮಡಿ ಪುಲಿಕೇಶಿಯ ರಾಜ್ಯ ಏನಿತ್ತೋ ಆ ರಾಜ್ಯದಲ್ಲಿ ಒಂದಾಗುತ್ತೆ. ಅದಕ್ಕೆ ಮೊದಲು ಎಲ್ಲವೂ ಒಂದಾಗಿರಲಿಲ್ಲ, ಬಿಡಿ ಬಿಡಿ ಭಾಗಗಳಾಗಿ ಇದ್ದವು. ನಿಜ ರಾಮಾಯಣದ ಅನ್ವೇಷಣೆ, GN ನಾಗರಾಜ್ ಅವರು ಬರೆದಂಥ ಸಂಶೋಧನಾತ್ಮಕ ಪುಸ್ತಕ. ನಮ್ಮ ಪ್ರಶ್ನೆ: ಅಂದಿನ ಮಹಿಷ ಮಂಡಲದಲ್ಲಿ ಮೊದಲ ಬಾರಿಗೆ ಎಮ್ಮೆಗಳನ್ನು ಸಾಕಿದವರು ಯಾರು ಎಂದಲಾಗಿದೆ. ಆಯ್ಕೆಗಳನ್ನು ನೋಡೋಣ. ಸೋಲಿಗರು, ಬಡಗರು, ತೋದರು, ಭಿಲ್ಲವರು. ಮೊದಲಿಗೆ ಮಧುಕುಮಾರಿ, ಆನಂತರ ಉಷಾ. ಬಡಗರು. ಆಯ್ಕೆ 2. ಆಯ್ಕೆ 2. ಹೇಳಿ ಉಷಾ. ಸೋಲಿಗರು. ಸೋಲಿಗರು ಆಯ್ಕೆ 1. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ತೋದರು ಆಗಿತ್ತು. ಈ ತೋದರು ಅಂತ ಇದ್ದಾರಲ್ಲ, ಇವರು ನಮ್ಮ ಕರ್ನಾಟಕ ಭಾಗದಲ್ಲಿ ಆದಿಯಲ್ಲಿ ಬಂದು ನೆಲೆಸಿದಂತಹ ಜನ. ಇವರು ದ್ರಾವಿಡರು ಮೂಲತಃ ಇವರು. ಆದರೆ ಇವತ್ತು ಕರ್ನಾಟಕದಲ್ಲಿ ಇವರ ಸಂಖ್ಯೆ ಬಹಳ ಕಡಿಮೆ ಇದೆ. ನೀಲಗಿರಿ ಪ್ರದೇಶದಲ್ಲಿ ಹೆಚ್ಚು ಉಂಟು. ಹೆಚ್ಚು ಅಂದರೆ ಸುಮಾರು 1500ರಿಂದ 2000 ಜನಗಳ ನಡುವೆ ಇರಬೇಕಂತೆ ತೋದರು. ಅಂದರೆ ಒಂದು ಅಪಾಯದ ಅಂಚಿಗೆ ಬಂದಿದ್ದಾರೆ ಅಂತ ಹೇಳಬಹುದು. ಇವರು ಅನಾದಿ ಕಾಲದಿಂದಲೂ ಗುಡ್ಡಗಾಡು ಜನ ಆಗಿದ್ದರು, ಬುಡಕಟ್ಟಿನವರಾಗಿದ್ದರು. ಆದರೂ ಸಹ ಮಾಂಸಾಹಾರವನ್ನು ಇವತ್ತಿನವರೆಗೂ ಸೇವಿಸೋಲ್ಲ. ಇದು ಇವರ ವಿಶೇಷ. ಎಮ್ಮೆಗಳನ್ನು ಸಾಕಿದವರು ಇವರೇ. ಮೊದಲ ಬಾರಿಗೆ ಪಳಗಿಸಿ ಸಾಕಿದವರು ಈ ಒಂದು ಪ್ರದೇಶದಲ್ಲಿ. ಆದರೂ ಎಮ್ಮೆಗಳನ್ನು ಅಥವಾ ಹಸುವನ್ನು ಅಥವಾ ಇನ್ನೊಂದು ಮಾಂಸಾಹಾರಿ ಪ್ರಾಣಿಯನ್ನು ತಿಂತಾ ಇರಲಿಲ್ಲ. ಆದರೆ ಹಾಲು, ಬೆಣ್ಣೆ, ತುಪ್ಪ ಇತ್ಯಾದಿಗಳನ್ನು ಧಾರಾಳವಾಗಿ ಬಳಸ್ತಾ ಇದ್ದರು ತೋದರು. ಮುಂದಿನ ಪುಸ್ತಕ ಹುಚ್ಚುಕೋಡಿ ಮನಸ್ಸಿನ ಸುತ್ತಮುತ್ತ, ಪ್ರೊಫೆಸರ್ RP ಪುನಗಿನ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಕನ್ನಡ ಭಾಷೆಯನ್ನಾಡುವ ಜನರು ಕರ್ನಾಟಕವನ್ನು ಬಿಟ್ಟರೆ ಬೇರೆ ಯಾವ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾರೆ? ಆಯ್ಕೆಗಳನ್ನು ನೋಡೋಣ. ಆಂಧ್ರ ಪ್ರದೇಶ, ಕೇರಳ, ಮಹಾರಾಷ್ಟ್ರ,
ಬಜರ್ ಮೊದಲಿಗೆ ಚಂದ್ರಿಕಾ, ಆನಂತರ ಮಹಾರಾಷ್ಟ್ರ. ಮಹಾರಾಷ್ಟ್ರ. ಮಹಾರಾಷ್ಟ್ರ ಆಯ್ಕೆ 3. ಉಷಾ? ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶ ಆಯ್ಕೆ 4. ತಮಿಳುನಾಡು. ಉತ್ತರವನ್ನು ನೋಡೋಣ. ತಮಿಳುನಾಡು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ತಮಿಳುನಾಡಲ್ಲಿ ಸುಮಾರು 11,40,000 ಜನ ಕನ್ನಡಿಗರು ವಾಸ ಮಾಡ್ತಾ ಇದ್ದಾರಂತೆ. ಮಹಾರಾಷ್ಟ್ರದಲ್ಲಿ ಸುಮಾರು 10 ಲಕ್ಷ. ಕರ್ನಾಟಕದಲ್ಲಿ ಕನ್ನಡವನ್ನು ಪ್ರಾಥಮಿಕ ಭಾಷೆಯಾಗಿ ಮಾತೃಭಾಷೆಯಾಗಿ ಮಾತನಾಡೋರ ಸಂಖ್ಯೆ ಸುಮಾರು 54 ದಶಲಕ್ಷ. ದ್ವಿತೀಯಕ ಅಂದರೆ ಮಾತೃಭಾಷೆ ಕನ್ನಡ, ತೆಲುಗು, ತಮಿಳು ಆಗಿದ್ದು ಕನ್ನಡವನ್ನು ಚೆನ್ನಾಗಿ ಮಾತನಾಡಬಲ್ಲ ಜನ ಯಾರಿದ್ದಾರೆ ಅವರನ್ನು ದ್ವಿತೀಯಕ ಭಾಷಿಕರು ಅಂತ ಕರೀತಾರೆ. ಅವರ ಸಂಖ್ಯೆ ಸುಮಾರು 25 ದಶಲಕ್ಷ ಇದೆ ಅಂತ ಹೇಳ್ತಾರೆ. ಒಟ್ಟು ಸುಮಾರು 79 ದಶಲಕ್ಷ ಕನ್ನಡಿಗರು ಇದ್ದಾರೆ ಅಂತ ನಾವು ಭಾವಿಸಬಹುದು. ಮುಂದಿನ ಪುಸ್ತಕ ಇಂಜಿನಿಯರುಗಳು ಶಿಕ್ಷಕರಾದರೆ, ಬಸವರಾಜ ಐನೋಳಿ ಬರೆದಂಥ ಪುಸ್ತಕ. ಇದು ನಮ್ಮ ಪ್ರಶ್ನೆ. ಈ ಪದ್ಯಭಾಗವನ್ನು ತಪ್ಪಿಲ್ಲದಂತೆ ಓದಿ. ಒಂದು ಪದ್ಯಭಾಗವನ್ನು ನೀಡ್ತೇವೆ. ಯಾರು ಮೊದಲು ಓದ್ತೀರಿ ಆಯ್ಕೆ ಮಾಡಿಕೊಳ್ಳಿ, ಬಸುರತ್ತಿ ಓದಿ. 3 ಜನ ತಪ್ಪಿಲ್ಲದೆ ಓದಿದ್ರೆ 3ರಿಗೂ ಪುಸ್ತಕ ಉಂಟು. ಹಾಗಾಗಿ ದಯವಿಟ್ಟು ಪ್ರಯತ್ನಿಸಿ. ಈಗ ಪದ್ಯಭಾಗವನ್ನು ನೋಡೋಣ. ಪದ್ಯಭಾಗ ಬಂದಿದೆ. ನಾನು ಓದಕ್ಕೆ ಹೋಗೋಲ್ಲ, ನೀವೇ ಓದಬೇಕು. ಯಾರು ಮೊದಲಿಗೆ ಓದ್ತೀರಿ? ಚಂದ್ರಿಕಾ, ಆನಂತರ ಉಷಾ ಅವರು, ಕೊನೆಯಲ್ಲಿ ಮಧುಕುಮಾರಿ. ಚಂದ್ರಿಕಾ, ದಯವಿಟ್ಟು ಓದಿ. ವನಸುಮದೊಳೆನ್ನ ಜೀವನವು ವಿಕಸಿಸುವಂತೆ ಮನವನ್ನು ಅನುಗೊಳಿಸಿ ಗುರುವೇ ದೇವ ಜನಕ್ಕೆ ಸಂತಸವೀವ ಘನನು ನಾನೆಂದೆಂಬ ಎಣಿಕೆ ತೋರದೆ ಜಗದ ಪೊಗಳಿಕೆಗೆ ಬಾಯ್ಬಿಡದೆ. ಎಲ್ಲಿ ತಪ್ಪು ಮಾಡಿದ್ರಿ? ಮನವನ್ನು ಅನುಗೊಳಿಸಿ. ಮನವನ್ನು ಅಲ್ಲ, ವಿಭಜಿಸಿ ಹೇಳೋದು ತಪ್ಪೇನಿಲ್ಲ. ಅದು ಮನವನ್ನು ಅನುಗೊಳಿಸು ಅಂತ ಅಲ್ವಾ ಹೇಳ್ಬೋದು. ಆದರೆ ಅನುಗೊಳಿಸು ಅನ್ನೋ ಬದಲು ಅನುಗೊಳಿಸಿ ಅಂತ ಹೇಳಿದೆ. ಒಂದು ಸಣ್ಣ ತಪ್ಪಾಗೋಯ್ತು. ಸಾವಕಾಶವಾಗಿ ಓದಿ. ಉಷಾ ಅವರೇ? ವನಸುಮ ದೊಳೆನ್ನ ಜೀವನವನ್ನು ವಿಕಸಿಸುವಂತೆ ಮನವನ್ನು ಗೊಳಿಸು ಗುರುವೇ ದೇವ ಜನಕ್ಕೆ ಸಂತಸವೀವ ಘನನು ನಾನೆಂದೆಂಬ ಹೆಣಿಕೆ ತೋರದೆ ಜಗವ ಪೊಗಳಿಕೆಗೆ ಬಾಯ್ಬಿಡದೆ. ಸುಮಾರು ತಪ್ಪುಗಳಾದವು ಉಷಾ ಅವರೇ. ಮಧುಕುಮಾರಿ? ವನಸುಮದೊಳೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ದೇವ ಜನಕ್ಕೆ ಸಂತಸವೀವ ಘನನು ನಾನೆಂದೆಂಬ ಹೆಣಿಕೆ ತೋರದೆ ಜಗದ ಪೊಗಳಿಕೆಗೆ ಬಾಯ್ಬಿಡದೆ. ಯಾಕಷ್ಟ ಆ ಥರ ತಪ್ಪು ಮಾಡಿದ್ರಾ? ಒಂದು ಮಾಡಿದ್ರಿ. ಅಲ್ಲ, ನಾವೇನು ಇಷ್ಟೊತ್ತಲ್ಲೇ ಹೇಳಬೇಕು ಅಂತೇನಾದೀವ? ಸಾವಕಾಶವಾಗಿ ಬೇಕಾದರೆ ಶಬ್ದಗಳನ್ನು ಬಿಡಿಸ್ಕೊಂಡು ಓದಬಹುದು ಅಲ್ವಾ? ಸ್ವಲ್ಪ ಅಭ್ಯಾಸ ಮಾಡಿಕೊಂಡ್ರೆ ಬರುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ರಾಜಕೀಯ ಮತ್ತು ಮಾಧ್ಯಮ, ಪ್ರಜಾಪ್ರಭುತ್ವದ ಸ್ಥಿತಪ್ರಜ್ಞತೆಯ ಸಣ್ಣ ಲೇಖನಗಳ ಕೃತಿ. ಭಗವತಿ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಈ ವಾಕ್ಯಗಳಲ್ಲಿ ಯಾವ ವಾಕ್ಯವು ಸರಿಯಾಗಿ ಇದೆ ಮತ್ತು ಯಾಕೆ ಸರಿಯಾಗಿದೆ ಅನ್ನೋದನ್ನು ತಿಳಿಸಬೇಕು. ಮೊದಲನೇ ವಾಕ್ಯ ಈಗ ಬಂತು. ಗಾಂಧಿ ವರ್ಧಂತಿಯನ್ನು ಜನವರಿ 30ರಂದು ಆಚರಿಸುತ್ತೇವೆ. ಎರಡನೇ ವಾಕ್ಯ, ಗಾಂಧಿ ಜಯಂತಿಯನ್ನು ಅಕ್ಟೋಬರ್ 2ರಂದು ಆಚರಿಸುತ್ತೇವೆ. ಮಧುಕುಮಾರಿ? ಆಪ್ಷನ್ 2, ಗಾಂಧಿ ಜಯಂತಿಯನ್ನು ಅಕ್ಟೋಬರ್ 2ರಂದು ಆಚರಿಸುತ್ತೇವೆ. ಎರಡನೇದಾಗಿ ಯಾರು ಉತ್ತರ ಕೊಡ್ತೀರಿ? ಗಾಂಧಿ ಜಯಂತಿಯನ್ನು ಅಕ್ಟೋಬರ್ 2ರಂದು ಆಚರಿಸುತ್ತೇವೆ. ಹಾಂ, ಸರಿಗಿದೆಯಾ? ಅಲ್ಲ, ನಂಗೆ ಗೊಂದಲ ಆಗ್ತಾ ಇದೆ. ಯಾವುದು ಸರಿ, ಯಾಕೆ ಸರಿ? ಪ್ರಯತ್ನಿಸ್ತೀರಾ ಚಂದ್ರಿಕಾ? ಸರ್, ಎರಡೂ ಕೂಡ ಸರಿಯೇ ಇದೆ. ಬಟ್ ವರ್ಧಂತಿ ಅನ್ನುವಂಥದ್ದು ತುಂಬ ಜನಕ್ಕೆ ಪರಿಚಿತವಿಲ್ಲ. ಆಯಿತು, ಒಪ್ಕೊಳ್ಳೋಣ. ಸುಮಾರು ಜನ ಎಲ್ಲರೂ ಕೂಡ ಗಾಂಧಿ ಜಯಂತಿ ಅಕ್ಟೋಬರ್ 2ನೇ ತಾರೀಕು ಅಂದರೆ ಬಹಳಷ್ಟು ಮಂದಿಗೆ ತಿಳಿದಿದೆ. ವರ್ಧಂತಿ ಅನ್ನುವಂಥದ್ದು ಕೆಲವು ಮಟ್ಟಿಗೆ ಯಾರು ಆಚರಣೆ. ವರ್ಧಂತಿ ಅಂದರೆ ಅವರ ಒಂದು ಹುತಾತ್ಮರಾದಂಥ ದಿನ, ಒಂದು ಹುತಾತ್ಮರ ದಿನ. ಅದರ ಹೆಸರಿನಲ್ಲಿ ಹುತಾತ್ಮರ ದಿನವನ್ನು ಪ್ರತಿ ವರ್ಷ ಎಲ್ಲರೂ ಕೂಡ ಆಚರಣೆ ಮಾಡ್ತೀವಿ. ಕೆಲವು ಸಂಘ ಸಂಸ್ಥೆಗಳು, ಶಾಲಾ ಶಿಕ್ಷಣಗಳು ಮಾತ್ರ ಆಚರಣೆ ಮಾಡ್ತವೆ. ಸಾಮಾನ್ಯ ಜನರಿಗೆ ಅದು ಅಷ್ಟಾಗಿ ಬಳಕೆ ಇರೋದಿಲ್ಲ. ಉತ್ತರವನ್ನು ನೋಡೋಣ.
ಗಾಂಧಿ ಜಯಂತಿಯನ್ನು ಅಕ್ಟೋಬರ್ 2ರಂದು ಆಚರಿಸುತ್ತೇವೆ ಅನ್ನೋದು ಸರಿಯಾದ ಉತ್ತರ. ಯಾಕೆ ಅಂದರೆ ಜಯಂತಿ ಮತ್ತು ವರ್ಧಂತಿ ಒಂದೇ ಅರ್ಥದ ಎರಡು ಶಬ್ದಗಳು. ಹುಟ್ಟಿದ ದಿನ ಅಂತಲೇ ಅರ್ಥ. ವರ್ಧಂತಿ ಅಂದರೂ ಹುಟ್ಟಿದ ದಿನ, ಜಯಂತಿ ಅಂದರೂ ಹುಟ್ಟಿದ ದಿನ. ಆದರೆ ತೆಲುಗು ಭಾಷೆಯಲ್ಲಿ ವರ್ಧಂತಿ ಅಂತ ಹೇಳಿದರೆ ಅವರು ಮರಣವನ್ನು ಹೊಂದಿದ ದಿನ ಅನ್ನೋ ಅರ್ಥ ಉಂಟು. ಹಾಗಾಗಿ ತೆಲುಗು ಹೆಚ್ಚಾಗಿ ಬಳಕೆಯಲ್ಲಿರುವ ಪ್ರದೇಶಗಳಲ್ಲಿ ಮರಣದ ದಿನಕ್ಕೆ ವರ್ಧಂತಿ ಅನ್ನೋ ಶಬ್ದವನ್ನು ಪ್ರಯೋಗಿಸುವ ಒಂದು ಅಭ್ಯಾಸ ಉಂಟು. ಅದು ತಪ್ಪು, ಹಾಗೆ ಮಾಡಬಾರ್ದು. ಜಯಂತಿ ಅಂದರೂ ಒಂದೇ, ವರ್ಧಂತಿ ಅಂದರೂ ಒಂದೇ, ಎರಡೂ ಹುಟ್ಟು ಹಬ್ಬ ಅನ್ನೋದನ್ನೇ ಸೂಚಿಸುತ್ತೆ. ಹಾಗಿದ್ದ ಮೇಲೆ ಮರಣಿಸಿದ ದಿನಕ್ಕೆ ಏನಂತ ಹೇಳೋದು? ಅದಕ್ಕೆ ಪುಣ್ಯತಿಥಿ ಅಂತ ಹೇಳುತ್ತೇವೆ. ಗಾಂಧೀಜಿಯವರ ಪುಣ್ಯತಿಥಿಯನ್ನು ಜನವರಿ 30ರಂದು ಆಚರಿಸುತ್ತೇವೆ. ಪುಣ್ಯತಿಥಿ ಅಂತ ಹೇಳ್ಬೋದು, ಅಥವಾ ಮರಣದ ದಿನ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಇನ್ನೂ ಸ್ವಲ್ಪ ಅಲಂಕಾರಿಕವಾಗಿ ಹೇಳಬೇಕು ಅಂದರೆ ನಿರ್ವಾಣ ದಿನ ಅಂತಲೂ ಹೇಳ್ಬೋದು. ಆದರೆ ಎಲ್ಲರಿಗೂ ಅರ್ಥವಾಗುವಂಥ ಶಬ್ದ ಪುಣ್ಯತಿಥಿ, ಅದನ್ನು ಬಳಸ್ಕೋಬಹುದು. ಹಾಗಾಗಿ ವರ್ಧಂತಿ ಮತ್ತು ಜಯಂತಿ ಎರಡೂ ಒಂದೇ ಅರ್ಥದ ಶಬ್ದ ಅನ್ನೋದನ್ನು ಮರಿಬಾರ್ದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಆಧುನಿಕ ಆದಿಮ, ಡಾಕ್ಟರ್ ಟಿ ಗೋವಿಂದರಾಜು ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಈ ವಿದ್ವಾಂಸೆಯನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು: ಪಂಡಿತ ಕಿಶೋರಿ ಪಾಲೇಕರ್, ಡಾಕ್ಟರ್ ಜಯಂತಿ ಮನೋಹರ್, ಡಾಕ್ಟರ್ ರಾಜೇಶ್ವರಿ ಚಟರ್ಜಿ, ಪಂಡಿತ ರಮಾಬಾಯಿ. ಮೊದಲಿಗೆ ಮಧುಕುಮಾರಿ. ಪಂಡಿತ ಕಿಶೋರಿ ಪಾಲೇಕರ್. ಆಯ್ಕೆ 1 ಚಂದ್ರಿಕಾ. ಡಾಕ್ಟರ್ ರಾಜೇಶ್ವರಿ ಚಟರ್ಜಿ. ಆಯ್ಕೆ 3. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಪಂಡಿತ ರಮಾಬಾಯಿ ಆಗಿತ್ತು. ಯಾರು ಈ ಪಂಡಿತ ರಮಾಬಾಯಿ? ಓರ್ವ ಬ್ರಾಹ್ಮಣ ಹೆಣ್ಣು ಮಗಳು. ಆಗಿನ ಕಾಲದಲ್ಲಿ, ಅಂದರೆ ಈಕೆ ಬಾಲೆಯಾಗಿದ್ದಂಥ ಕಾಲದಲ್ಲಿ, ಮದುವೆಗೆ ಮೊದಲೇನೆ ಹೆಣ್ಣು ಮಗಳು ಋತುಮತಿಯಾದರೆ ಆ ಹೆಣ್ಣು ಮಗಳನ್ನು ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಿನ ನಡುವೆ ಬಿಟ್ಟು ಬರಬೇಕು ಅನ್ನೋ ಒಂದು ಪದ್ಧತಿ ಇತ್ತಂತೆ. ಹಾಗೆ ಈಕೆಯನ್ನು ಬಿಟ್ಟು ಬಂದಾಗ ಯಾರೋ ಈಕೆಯನ್ನು ರಕ್ಷಿಸಿ ಕಾಪಾಡ್ತಾರೆ. ಸಂಸ್ಕೃತದಲ್ಲಿ ಅಪಾರವಾದ ಜ್ಞಾನವನ್ನು ಪಡೆದಿರ್ತಾಳೆ ತಂದೆಯಿಂದ. ಹಾಗಾಗಿ ಮುಂದೆ ಸಂಸ್ಕೃತ ಸಾಹಿತ್ಯದಲ್ಲಿ ಅಪಾರವಾದ ಸಿದ್ಧಿಯನ್ನು ಗಳಿಸಿ ಪಂಡಿತ ಅನ್ನೋ ಬಿರುದನ್ನು ಪಡೀತಾಳೆ. ಆದರೆ ಈ ಒಂದು ಪದ್ಧತಿ ಏನಿತ್ತು, ಕಣ್ಣಿಗೆ ಬಟ್ಟೆ ಕಟ್ಟಿ ಬಿಡುವಂಥ ಪದ್ಧತಿ, ಈ ರೀತಿಯ ಅನೇಕ ಸಮಸ್ಯೆಗಳು ಹಿಂದೂ ಧರ್ಮದಲ್ಲಿ ಉಂಟು. ಹಾಗಾಗಿ ಈ ಧರ್ಮ ನನಗೆ ಬೇಡ ಅಂತ ಹೇಳಿ ಕ್ರೈಸ್ತ ಧರ್ಮವನ್ನು ಸ್ವೀಕರಿಸ್ತಾಳೆ ಪಂಡಿತ ರಮಾಬಾಯಿ. ಪಂಡಿತ ರಮಾಬಾಯಿ ಅವರ ಬದುಕು, ಸಾಧನೆ ಏನಿದೆ ನಿಜಕ್ಕೂ ಅಧ್ಯಯನ ಯೋಗ್ಯವಾಗಿದೆ. ಪಂಡಿತ ರಮಾಬಾಯಿ ಅವರ ಬದುಕು. ಮುಂದಿನ ಪುಸ್ತಕ ಕುಜ, ಜಿ.ಕೆ. ಐತಾಳ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಈ ಭಾವಗೀತೆಯನ್ನು ಬರೆದ ಕವಿಯನ್ನು ಗುರುತಿಸಿ. ಭಾವಗೀತೆಯನ್ನು ಆಲಿಸೋಣ. ಆಯ್ಕೆಗಳನ್ನು ನೋಡೋಣ. ಕೆ.ಎಸ್. ನಿಸಾರ್ ಅಹಮದ್, ದ.ರಾ. ಬೇಂದ್ರೆ, ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ, ಕೆ.ಎಸ್. ನರಸಿಂಹಸ್ವಾಮಿ. ಮೊದಲಿಗೆ ಮಧುಕುಮಾರಿ, ಆನಂತರ ಚಂದ್ರಿಕಾ. ಆಪ್ಷನ್ 4 ಕೆ.ಎಸ್. ನರಸಿಂಹಸ್ವಾಮಿ. ಚಂದ್ರಿಕಾ.
NS ಲಕ್ಷ್ಮೀನಾರಾಯಣ ಭಟ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ NS ಲಕ್ಷ್ಮೀನಾರಾಯಣ ಭಟ್ಟ ಆಗಿತ್ತು. ಈ ಉತ್ತರವನ್ನು ಕೊಟ್ಟವರು ಚಂದ್ರಿಕಾ ಅವರು. ಅವರಿಗೆ ಕುಜ ಎನ್ನುವ ಈ ಒಂದು ಕಾದಂಬರಿ ಪುಸ್ತಕವನ್ನು ಕೊಟ್ಟಿದ್ದೇನೆ. ಈಗ 3 ಪುಸ್ತಕಗಳನ್ನು ಕೊಡುವಂತಹ ಸಂದರ್ಭ ಬಂದಿದೆ. ಪದಬಂಧ ಸುಳುಹುಗಳನ್ನು ನೋಡೋಣ. ವಿಪರೀತ ಮಾತನಾಡುವ ಹುಡುಗಿ, ಪಾತ್ರೆಯ ಜೋಡಿ ಶಬ್ದ, ಒಂದು ಚರ್ಮವಾದ್ಯ. ಸೆಕೆಂಡ್ ಬಜರ್ ಒತ್ತಿದ್ದಾರೆ ಉಷಾ ಅವರು. ಎರಡನೇದು ಉತ್ತರ. ಎರಡನೇದಕ್ಕೆ ಇಲ್ಲಮ್ಮ, 1ನೇ ಕ್ಲಾಸ್ ಪಾಸ್ ಮಾಡಿ 2ನೇ ಕ್ಲಾಸ್ಗೆ ಹೋಗಬೇಕು. ಚಂದ್ರಿಕಾ ಮತ್ತು ಮಧುಕುಮಾರಿ. ಹಾಂ, ಮೊದಲನೇದು ಮಾತ್ರ. ಮಾತಿನ ಮಲ್ಲಿ. ಮಾತಿನ ಮಲ್ಲಿ ಅಂತ ಹೇಳ್ತಾ ಇದ್ದಾರೆ. 3 ಶಬ್ದ ಸಿಗ್ತಾ ತಮಗೆ? ಬಹುಶಃ ಸಿಕ್ಕಿಲ್ಲ. ಹಾಂ, ಮಧುಕುಮಾರಿ. ಒಳ್ಳೆಯ ಸುಳುಹು ಕೊಟ್ಟಿದ್ದಾರೆ ಚಂದ್ರಿಕಾ ಅವರು, ಬಳಸ್ಕೊಳ್ಳಿಕ್ಕಾಗುತ್ತಾ ನೋಡಿ. ಮೊದಲನೇ ಶಬ್ದಕ್ಕೆ ಉತ್ತರವನ್ನು ನಾನು ಕೊಡ್ತೇನೆ. ಮೊದಲನೇ ಶಬ್ದವನ್ನು, 2ನೇ ಶಬ್ದ, 3ನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. ಮೊದಲನೇ ಶಬ್ದಕ್ಕೆ ಉತ್ತರವನ್ನು ನೋಡೋಣ. ಹರಟೆ ಮಲ್ಲಿ. ಮಾತಿನ ಮಲ್ಲಿನೂ ಆಗುತ್ತೆ, ಆದರೆ 3 ಶಬ್ದಗಳು ಸಿಗೋಲ್ಲ. ಹರಟೆ ಮಲ್ಲಿ ಸರಿಯಾದ ಉತ್ತರ ಆಗಿತ್ತು. 2 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಿ ಉತ್ತರವನ್ನು ಕೊಡಿ. ಪಾತ್ರೆಯ ಜೋಡಿ ಶಬ್ದ, ಮಧುಕುಮಾರಿ. ಗೊತ್ತಾಗಲಿಲ್ವಾ? ಉತ್ತರವನ್ನು ನೋಡೋಣ. ಪಾತ್ರೆ ಪರಡಿ ಅನ್ನೋದು ಜೋಡಿ ಶಬ್ದ ಕನ್ನಡದಲ್ಲಿ. 3 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಮಧುಕುಮಾರಿ, ಆನಂತರ ಚಂದ್ರಿಕಾ. ಒಂದು ಚರ್ಮವಾದ್ಯ. ತಮಟೆ. ಹಾಂ, ತಮಟೆ. ತಮಟೆ. ಹೇಳಿ ಚಂದ್ರಿಕಾ. ಟಮಟೆ. ತಮಟೆ ಅದೇ ಉತ್ತರವಾ? ಟಾ ಬರುತ್ತೆ, ಟಮಟೆ ಬರುತ್ತೆ. ತಮಟೆ. ಟಮಟೆ. ಟಮಟೆ ತಮಟೆ 2 ಪ್ರಯೋಗ ಉಂಟು ಕನ್ನಡದಲ್ಲಿ. ಹೆಚ್ಚು ಪ್ರಯೋಗ ತಮಟೆ. ಅದಷ್ಟೇನೋ ಬೇರೆ ಉತ್ತರ ಉಂಟಾ ಅಂತ ಕೇಳ್ತಾ ಇದ್ದೀನಿ. ತಮಟೆ ಅನ್ನೋದನ್ನು ಮಧುಕುಮಾರಿ ಕೊಟ್ಟಿದ್ದಾರೆ. ಬೇರೆ ಉತ್ತರ ಕೊಡಲಿಕ್ಕೆ ಸಾಧ್ಯವಾ? ಉತ್ತರವನ್ನು ನೋಡೋಣ. ಡಮರು. ಆದರೂ ತಮಟೆ ಅನ್ನೋ ಉತ್ತರ ತಪ್ಪಾಗಲ್ಲ, ಸರಿ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ. ಇನ್ನೊಂದಿಷ್ಟು ಪ್ರಾಣೇಶ್ ಬರೆದಂಥ ಪುಸ್ತಕ ತಮಗೆ ಕೊಟ್ಟಿದ್ದೇನೆ. ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯಿಂದ ಆರಂಭಿಸ್ತೇವೆ. ಮಧುಕುಮಾರಿ ಅವರಿಗೆ ಮೊದಲ ಪ್ರಶ್ನೆ. ಅಕ್ಷಯ ಪಾತ್ರೆ ಎಂಬ ನುಡಿಗಟ್ಟಿನ ಅರ್ಥವೇನು? ಕಾಲ್ಪನಿಕ ಪಾತ್ರೆ, ಸಮೃದ್ಧವಾಗಿರು. ಸಮೃದ್ಧವಾಗಿರು. ಮುಂದಿನ ಪ್ರಶ್ನೆ. ಅಂತರೀಪ ಎನ್ನುವ ಶಬ್ದದ ಪರ್ಯಾಯ ಪದ ಯಾವುದು? ದ್ವೀಪ, ದೀಪ. ದೀಪ. ಯಾವುದು ಮೊದಲನೇದ? ಎರಡನೇದು. ಎರಡನೇದು. ಮೂರನೇ ಪ್ರಶ್ನೆ. ಶರಸಂಧಾನವನ್ನು ಮಾಡು ಎಂಬರ್ಥದ ಶಬ್ದವು ಯಾವುದು? ತುಡು, ತುಡಿ. 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 ಎರಡನೇದು. ತುಡಿ. ತುಡಿ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಅದೇ ಉಂಡೇನೋ ಅದನ್ನೇ ತಿಂತೀನಿ ಅಂತ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನನ್ನ ಕಂಡರೆ ಎಲ್ಲರೂ ಓದಿತಾರೆ. ಫುಟ್ಬಾಲ್. ಫುಟ್ಬಾಲ್. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಅಕ್ಷಯ ಪಾತ್ರೆ, ಸಮೃದ್ಧವಾಗಿರು, ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ದ್ವೀಪ ಆಗಿತ್ತು, ದೀಪ ಅಂತ ತಾವು ಹೇಳಿದ್ರಿ. ಮೂರನೇ ಪ್ರಶ್ನೆಗೆ ಉತ್ತರ ತುಡು ಆಗಿತ್ತು, ತುಡಿ ಅಂತ ಹೇಳಿದ್ರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಅದೇ ಉಂಡೇನು ಕದಾ ತೆಗಿಯೇ ಅಂತ ಗಂಡ ಹೆಂಡ್ತಿನ ಕೇಳ್ತಾ ಇದ್ದಾನೆ. ಐದನೇ ಪ್ರಶ್ನೆಗೆ ಉತ್ತರ ಫುಟ್ಬಾಲ್ ಸರಿಯಾಗಿದೆ. ಎಷ್ಟು ಸರಿ ಉತ್ತರ ಆಯಿತು? ಎರಡು ಸರಿ ಉತ್ತರ ಆಗಿದೆ. 2 ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಚಂದ್ರಿಕಾ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಅಕ್ಷತೆ ಬೀಳು ಎಂಬ ನುಡಿಗಟ್ಟಿನ ಅರ್ಥವೇನು? ಮದುವೆಯಾಗು, ಮರಣವನ್ನು ಹೊಂದು. ಮದುವೆಯಾಗು. ಮುಂದಿನ ಪ್ರಶ್ನೆ. ಅಂತರಿಕ್ಷ ಎಂಬರ್ಥದ ಪರ್ಯಾಯ ಪದ ಯಾವುದು? ನಭ, ನಗ. ನಭ. ಮುಂದಿನ ಪ್ರಶ್ನೆ. ಕಣ್ಣನ್ನು ಮಿಟುಕಿಸು ಎಂಬರ್ಥದ ಶಬ್ದವು ಯಾವುದು? ಚಿಮುಟ, ಚಿಮುಟು. ಚಿಮುಟು. ಮುಂದಿನ ಪ್ರಶ್ನೆ. ಗಂಜಿ ಕುಡಿಯುವವನಿಗೆ
ಅರಮನೆಯ ಆಡಂಬರವೇಕೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಹಗ್ಗ ಹಾಸಿದೆ, ಕೋಣ ಮಲಗಿದೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಅಕ್ಷತೆ ಬೀಳು ಮದುವೆಯಾಗು ಸರಿಯಾಗಿದೆ. 2 ಉತ್ತರ ನಭ ಸರಿಯಾಗಿದೆ. 3 ಉತ್ತರ ಚಿಮುಟು ಸರಿಯಾಗಿದೆ. 4 ಉತ್ತರ ಗಂಜಿ ಕುಡಿಯುವವನಿಗೆ ಮೀಸೆ ಹಿಡಿಯುವವನೊಬ್ಬ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಕುಂಬಳಕಾಯಿಯ ವರ್ಣನೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಉಷಾ ಅವರಿಗೆ ಅವಕಾಶ ಬಂದಿದೆ. ಆರಂಭಿಸಬಹುದಾ? ಮೊದಲ ಪ್ರಶ್ನೆ. ಅಂತರಂಗವನ್ನು ಬಿಚ್ಚು ಎಂಬ ನುಡಿಗಟ್ಟಿನ ಅರ್ಥವೇನು? ಮನಸ್ಸನ್ನು ಚುಚ್ಚುವಂತೆ ಹೇಳು, ಮನಸ್ಸನ್ನು ಬಿಚ್ಚಿ ಹೇಳು. ಮನಸ್ಸನ್ನು ಬಿಚ್ಚಿ ಹೇಳು. ಮುಂದಿನ ಪ್ರಶ್ನೆ. ಶಿವ ಎನ್ನುವ ಶಬ್ದದ ಪರ್ಯಾಯ ಪದ ಯಾವುದು? ಅಂತಕ, ಅಂತಕವೈರಿ. ಅಂತಕವೈರಿ. ಮುಂದಿನ ಪ್ರಶ್ನೆ. ನೀರು ಉಕ್ಕುವ ಸ್ಥಳ ಒರತೆ ಎಂಬರ್ಥದ ಶಬ್ದ ಯಾವುದು? ಚಿಲುಮೆ, ಚಿಮ್ಮುರಿ. ಚಿಲುಮೆ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಇಟ್ಟು ತೊಟ್ಟು ಮಾಡಿದರೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕರಿ ಹುಡುಗನಿಗೆ ಬಿಳಿ ಟೋಪಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಅಂತರಂಗವನ್ನು ಬಿಚ್ಚು, ಮನಸ್ಸನ್ನು ಬಿಚ್ಚಿ ಹೇಳು ಸರಿಯಾಗಿದೆ. 2 ಉತ್ತರ ಅಂತಕ ವೈರಿ, ಯಮನ ವೈರಿ ಅನ್ನೋ ಅರ್ಥ ಇಲ್ಲಿ. ಅಂತಕ ಅಂದರೆ ಯಮ, ಯಮನ ವೈರಿ ಶಿವ ಆಗ್ತಾನೆ. ಮುಂದಿನ ಪ್ರಶ್ನೆ ನೋಡೋಣ. ಚಿಲುಮೆ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಇಟ್ಟು ತೊಟ್ಟು ಮಾಡಿದರೆ ಪುಟ್ಟಕ್ಕೂ ಚಂದ ಕಾಣ್ತಾಳೆ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಈಚಲ ಮಡಿಕೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. GS ಮಧುಕುಮಾರಿ ಅವರಿಗೆ ದೊರೀತಾ ಇದೆ 3, 2, 5 ಪುಸ್ತಕಗಳು. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಚಂದ್ರಿಕಾ ಅವರಿಗೆ 4 ಪುಸ್ತಕ ದೊರೆತಿದೆ, ಸ್ವೀಕರಿಸಿ. ಅಭಿನಂದನೆಗಳು. ಉಷಾ ಅವರಿಗೆ 3 ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಬಹುಶಃ ಭಾರತೀಯ ಭಾಷೆಗಳಲ್ಲೇ ಅತ್ಯಂತ ಬೃಹತ್ ನಿಘಂಟನ್ನು ಪ್ರಕಟಿಸಿರೋದು ನಮ್ಮ ಕನ್ನಡ ಭಾಷೆ. ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿರುವ 8 ಸಂಪುಟಗಳ ನಮ್ಮ ಕನ್ನಡ ನಿಘಂಟು ಏನಿದೆ ಇದು ಬಹಳ ಬಹಳ ಅಪರೂಪದ ನಿಘಂಟು ಆಗಿದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.